ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾ ಮನು ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ಅಂತ ಹೇಳಿದ್ರೆ ಇವತ್ತಿನ ವ್ಲಾಗಿನ ಸ್ಪೆಷಲ್ ಏನಂದರೆ ಬಪ್ಪನಾಡೋದು ದೀಪೋತ್ಸವ. ಹಾಗಾಗಿ ನಾವು ಬಪ್ಪನಾಡು ದೀಪೋತ್ಸವಕ್ಕೆ ಹೋಗೋಣ ಅಂತ ಹೊರಟಿದ್ದೇವೆ. ನಾನು ಮತ್ತು ರಶ್ಮಿ ಹಸ್ಬೆಂಡು ಮತ್ತು ಮೈದುನ ಮತ್ತು ಮಕ್ಕಳು ಹೊರಟಿದ್ದೇವೆ. ಇಲ್ಲೇ ಅಲ್ಲ, ಹತ್ತಿರ, ತುಂಬ ದೂರ ಇಲ್ಲ. ಹಾಗೆ ನಾವು ಸ್ಕೂಟಿಯಲ್ಲೇ ಹೋಗ್ತಾ ಇದ್ದೀವಿ. ಬಂದೇ ಬಿಟ್ವಿ, ನೋಡಿ ಹೇಳ್ತಿದ್ದಂಗೆ ಬಂದೇ ಬಿಟ್ವಿ. ಜಾಸ್ತಿ ದೂರ ಇಲ್ಲ, ಒಂದು 10 to 15 ಮಿನಿಟ್ಸ್ ಅಷ್ಟೇ. ಇದು ಬಪ್ಪನಾಡು ದೇವಸ್ಥಾನದ ಎಂಟ್ರೆನ್ಸು. ಇದು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ನಡೆಯುತ್ತೆ. ಸೊ ಹಾಗೆ ಬಪ್ಪನಾಡು ಕಡೆ ವಿಶೇಷವಾಗಿ ನಡೆಯುತ್ತೆ. ಹಾಗಾಗಿ ನಾವು ಬಂದ್ವಿ. ತುಂಬಾ ಜನ ಇತ್ತು. ಆ್ಯಂಡ್ ಡೆಕೋರೇಷನ್ ಬಗ್ಗೆ ಅಂತೂ ಹೇಳೋದೇ ಬೇಡ, ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಅಂತ ಹೇಳಿದರೆ ವಾವ್ ಅಂತ ಹೇಳ್ಬೋದು. ನಾವು ಹೋಗಬೇಕಾದ್ರೆ ಬಲಿ ಆಗ್ತಾ ಇತ್ತು. ಸೊ ಒಳಗೆ ನೋಡ್ಬೋದು ನೀವು ಡೆಕೋರೇಷನ್ ಹೇಗಿದೆ ಅಂಥೇಳಿ. ಗೂಡು ದೀಪ ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡದು, ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ದೇವಸ್ಥಾನ ಫುಲ್ಲು ಸುತ್ತಲೂ ಡೆಕೋರೇಷನ್ ಮಾಡಿದರು. ಜನ ಅಂತೂ ಕೇಳೋದೇ ಬೇಡ, ತುಂಬ ಜನ ಇತ್ತು. ಸೊ ಲಾಸ್ಟ್ ನಂಬರ್ ತುಂಬ ಜನ ಉಂಟಲ್ಲ, ಬೇಕಾದ್ರೆ ಸ್ವಲ್ಪ ಜನ ಕಮ್ಮಿ ಆಗಿದೆ ಅಷ್ಟೇ. ಅಲ್ಲಿ ತನಕ ಜನ ಇತ್ತು. ದೇವಸ್ಥಾನದೊಳಗೆ ಕೂಡ ತುಂಬಾ ರಶ್ ಇತ್ತು. ಲೈಟ್ ಸೆಟ್ಟಿಂಗು ಮತ್ತು ಅಲ್ಲಿ ಹಾಕಿರೋ ರಂಗುಗಳಾಗಲಿ, ಆಮೇಲೆ ದೀಪಾಲಂಕಾರ ತುಂಬ ಚೆನ್ನಾಗಿತ್ತು. ಈಚೆ ಸೈಡಲ್ಲೊಂದು ದೀಪದೊಂದು ಇದು ಮಾಡಿದರು, ಚೆನ್ನಾಗಿತ್ತು. ಭಾರಿ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ದೇವಸ್ಥಾನದ ಒಳಗೆ ಫುಲ್ಲು ತುಪ್ಪದಲ್ಲಿ ದೀಪ ಹಚ್ಚಿದ್ರು, ಅದು ಕೂಡ ನೋಡೋಕ್ಕೆ ಚೆನ್ನಾಗಿತ್ತು. ಆ್ಯಂಡ್ ದೇವಸ್ಥಾನದ ಎಂಟ್ರೆನ್ಸ್ ನೋಡಿದ್ರಲ್ಲ, ಇದೆ ಎಂಟ್ರೆನ್ಸಲ್ಲೇ ಈ ಥರ ದೀಪ ಇಟ್ಟು ಹೂವು ಅಲಂಕಾರ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಒಳಗೆ ಹೋದರೆ ಒಳಗೆ ಪೂಜೆ ಆಗ್ತಾಯಿತ್ತು. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಸೊ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಈಚೆ ಜನ ಇಷ್ಟುಂಟು. ಫಸ್ಟ್ ಬಂದ ತಕ್ಷಣ ನಾವು ಸೀದಾ ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಮಾಡಿ ಬರೋಣ ಅಂತೇಳಿ ಒಳಗೆ ಹೋಗಿ ದರ್ಶನ ಮಾಡಿದ್ವಿ. ಆ್ಯಂಡ್ ಜಾಸ್ತಿ ಅಲ್ಲಿ ಫೋಟೋ ತಗೊಳ್ಳೋ ಆಗಿಲ್ಲ ಒಳಗಡೆ, ಹಾಗಾಗಿ ನಲ್ಲಿ ಜಾಸ್ತಿ ವೀಡಿಯೋ ಮಾಡಿಲ್ಲ. ಬಟ್ ಹೊರಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲ ತೆಗಿಲಿಕ್ಕೆ, ಎಷ್ಟು ಚೆಂದ ಇದೆ ದೀಪ, ಭಾರಿ ಒಳ್ಳೆದುಂಟಲ್ಲ. ತುಪ್ಪದ ದೀಪ ಅಲ್ಲ ರಶ್ಮಿ, ತುಪ್ಪದ ದೀಪ. ಶ್ರೀ ಗುರುಭ್ಯೋ ನಮಃ. ಹರಿ ಎಷ್ಟು ಚಂದ ಉಂಟು ನೋಡಿ, ಭಾರಿ ಚಂದ ಕಾಣ್ತಾ ನೋಡಿ ದೇವಿ. ಲಲಿತಾ ಪರಮೇಶ್ವರ ಒಳ್ಳೆದಾಗಿದೆ. ರಶ್ಮಿ, ಅದೊಂಥರ ಲೈಟ್ ಅಂದರೆ ಇದೊಂಥರ ಲೈಟ್, ಅದೊಂಥರ ದೀಪ ಆದರೆ ಇದೊಂಥರ ದೀಪ. ಚೆನ್ನಾಗಿದೆ ಅಲ್ಲ, ಭಾರಿ ಚಂದ ಕಾಣ್ತಾ ಇದೆ. ದೇವಸ್ಥಾನದೊಳಗೆ ಹೋಗಿ ಬಂದು ಮತ್ತೆ ಅಲ್ಲೇ ಸ್ವಲ್ಪ ಪೂಜೆ ನಡೀತಾ ಇತ್ತಲ್ಲ, ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ನೋಡಿದ್ವಿ. ಆ್ಯಂಡ್ ದೀಪ ಅಲಂಕಾರ, ದೇವಸ್ಥಾನದ ಅಲಂಕಾರ ತುಂಬಾ ಚೆನ್ನಾಗಿತ್ತು. ಆ ದೀಪಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಅದೆಲ್ಲ ನೋಡಿ
ಸಖತ್ ಖುಷಿ ಆಯಿತು. ಆ್ಯಂಡ್ ಮತ್ತು ನಾವು ಫಲಹಾರ ಇತ್ತು, ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಸೊ ಬನ್ನಿ ಏನಿದೆ ಅಂತ ನೋಡೋಣ. ಗಟ್ಟಿಪತ್ತನ್ ಬಾಬು ಸ್ವೀಟ್ ರೈಸ್ ಬಾಲ್, ಕೇಸರಿ ರೈಸ್ ಬಾಲ್, ದೋಸೆ, ಹಾಂ ಪಾಯಸ ಹಾಕೊಂಡು ಬಂದೆ. ಪಾಯಸಕ್ಕೆ ಎಂತ ಪಾಯಸ ಗೊತ್ತುಂಟಾ? ಹಪ್ಪಿ ಪಾಯಸ. ಒಳ್ಳೇದುಂಟು. ಇದೊಂದು ನಾನು ತಿನ್ನಲಿಲ್ಲ, ಯಾಕಂದರೆ ಸ್ವೀಟ್ ಇತ್ತಲ್ಲ, ಅದಕ್ಕೆ ಇನ್ನೊಂದು ಇತ್ತಲ್ಲ ಅದು ಚೆನ್ನಾಗಿರುತ್ತೆ. ಆಮೇಲೆ ಮೂಡೆ ಸಾರು ಕೂಡ ಚೆನ್ನಾಗಿತ್ತು, ಪಲಾವ್ ಮೊಸರು ಬಜ್ಜಿ ಕೂಡ ಚೆನ್ನಾಗಿತ್ತು, ಅದೆಲ್ಲ ತಿಂದೆ. ಪಾಯಸನೂ ಚೆನ್ನಾಗಿರುತ್ತೆ, ಒಳ್ಳೆ ಸ್ಮೆಲ್ ಬರ್ತಾ ತುಂಬ ಜನ ಇದ್ದಾರಲ್ಲ, ದೀಪ ಮಾತ್ರ ತುಂಬ ಚೆನ್ನಾಗಿತ್ತಲ್ಲ. ಹೌದು, ಸಖತ್ತಾಗಿದೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದು ಎಲ್ಲಿ ಹೋದ ಅಂತಲೇ ಗೊತ್ತಾಗಿಲ್ಲ, ಎಲ್ಲ ಸೀಟ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಂತೆ. ಅವನಲ್ಲಿ ಎದುರು ಕುತ್ಕೊಂಡಿದ್ದ ದಂಡೆಯಲ್ಲಿ ಮಾತಾಡೋಗಿರ್ಲಿಲ್ಲ. ಮತ್ತೆ ಬರುವಾಗ ನಿಮ್ಮ ಹತ್ರ ಇತ್ತಲ್ಲ, ಏನು ಕರ್ಕೊಂಬಂದ ಅಲ್ಲಿ ಕುತ್ಕೊಂಡಿದ್ದಂತೆ, ಹೋಗಿ ಮತ್ತೆ ಕರ್ಕೊಂಡು ಬಂದಂತೆ. ಅದೇ ಸಿಟ್ಟು ಅವನಿಗೀಗ. ಏ ಸಿಟ್ಟಿನ ಮನುಷ್ಯ. ಇವನೆಂತ ಮನುಷ್ಯ ಇದಾ? ಇದು ಗಜಲ್ ಮನುಷ್ಯ. దాయిగావు నేనే ఇషావు బూట్ పొడిచిన బాటిల్ నేర్పేరగులు ఆ ముండారు ಇದು ಜ್ಯೂಸ್ ಪರ್ಪುನಾ? ಊಟ ಮಾಡಿ ಎಂತದು ಜ್ಯೂಸ್ ಕುಡಿಯುದಾ ನೀವು? ಲೈಮ್ ಸೋಡಾ. ಸ್ವಲ್ಪ ಸ್ವಲ್ಪ ಸಂತೆ ಕೂಡ ಉಂಟಲ್ಲ, ಸ್ವಲ್ಪ. ಹೌದು, ಒಂದು ಪೊಟ್ಯಾಟೊ ಸ್ಟೈಲ್ ಒಂದು 2 ಅಂಗಡಿ, ಐಸ್ ಕ್ರೀಮ್ ಮತ್ತೆ ಚರ್ಮುರಿದು ಒಂದು 3 ಸ್ಟಾಲ್ ಐಸ್ ಕ್ರೀಮು ಇದಿಷ್ಟಿದೆ. ಮತ್ತು ಸಣ್ಣ ಮಕ್ಕಳದ ಆಟ ಸಾಮಾನು. ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.